ಮಹತ್ತರ ಬೆಳವಣಿಗೆಯೊಂದರ ಹಿನ್ನೆಲೆಯಲ್ಲಿ ಬೆಂಗಳೂರಿನ ವಕೀಲರ ಸಂಘ ಚನ್ನಗಿರಿಯ ಶಾಸಕ ಮಾಡಾಳು ವಿರೂಪಾಕ್ಷಪ್ಪನವರಿಗೆ ಲೋಕಾಯುಕ್ತ ಟ್ರ್ಯಾಪ್ ಸಂಬಂಧಪಟ್ಟಾಗೆ ನಿನ್ನೆ ಮಧ್ಯಂತರ ಜಾಮೀನನ್ನ ಹೈಕೋರ್ಟ್ ಹಾಲ್ ನಂಬರ್ 15ರಲ್ಲಿ ನ್ಯಾಯಮೂರ್ತಿ ನಟರಾಜ್ ಅವರು ನೀಡಿರುವಂತದ್ದು. ಈ ಸಂಬಂಧಪಟ್ಟಾಗೆ ಇದೇ ಮೊದಲ ಬಾರಿಗೆ ವಕೀಲರ ಸಂಘ ಆಕ್ಷೇಪವನ್ನು ವ್ಯಕ್ತಪಡಿಸಿರುವಂತದ್ದು. ಒಂದೇ ದಿನದಲ್ಲಿ ಬೇಲ್ ಅರ್ಜಿ ಯಾವ ರೀತಿ ಇತ್ಯರ್ಥ ಆಯಿತು ಮತ್ತು ಅದು ಪ್ರಭಾವಿಗಳ ಬೇಲ್ ಅರ್ಜಿ ಇತ್ಯರ್ಥ ಯಾವ ರೀತಿ ಆಯ್ತು ಅಂತ ಹೇಳಿ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಚಂದ್ರಚೂಡ್ ಅವರಿಗೆ ಪತ್ರವನ್ನು ಬರೆದಿರುವಂತದ್ದು. ಕರ್ನಾಟಕದ ಮುಖ್ಯ ನ್ಯಾಯಮೂರ್ತಿ ಅವರು ಕೂಡ ಬೆಂಗಳೂರಿನ ವಕೀಲರ ಸಂಘ ಪತ್ರವನ್ನು ಬರೆದಿರುವಂತದ್ದು. ಈ ಬಗ್ಗೆ ನಮ್ಮ ಜೊತೆ ಮಾತನಾಡಲು ಹಿರಿಯ ನ್ಯಾಯವಾದಿಯಾಗಿರ್ತಕ್ಕಂಥ ಹಾಗೂ ಶಾಶ್ವತ ಹಿಂದುಳಿದ ವರ್ಗದ ಆಯೋಗದ ಅಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ CS ದ್ವಾರಕನಾಥ್ ಅವರಿದ್ದಾರೆ. ದ್ವಾರಕನಾಥ್ ಅವರು, ಇದು ಅಪರೂಪದ ಪ್ರಕರಣನ? ಖಂಡಿತ. ಯಾಕೆಂದ್ರೆ ಈಗ ಜಸ್ಟಿಸ್ ಅಂದ್ರೆ ಕಾನ್ಸ್ಟಿಟ್ಯೂಷನ್ ಏನ್ ಹೇಳುತ್ತೆ, ಎಲ್ರಿಗೂ ಸಮಾನ ಅವಕಾಶ, ಎಲ್ರಿಗೂ ಸಮಾನವಾದಂತಹ ಇದನ್ನು ಕೊಡಬೇಕು ಅನ್ನೋದನ್ನ ಹೇಳುತ್ತೆ. ಜಸ್ಟಿಸ್ ಮುಂದೆನೆ ಒಬ್ಬರು ಅಸಮಾನರು ಇನ್ನೊಬ್ಬರು ಸಮಾನರು ಇದ್ದಾರೆ ಅಂದ್ರೆ ಏನರ್ಥ? ಈಗ ಅನೇಕ ಜನ ಕಡು ಬಡವರು ಅವರು ತಪ್ಪೇ ಮಾಡಿರಲ್ಲ, ಅವರು ನಿರ್ದೋಷಿಗಳಾಗಿರ್ತಾರೆ ಅಂತ ಅವರು ಕೋರ್ಟಲ್ಲಿ ಕೇಸ್ ಹಾಕೊಂಡಿದ್ದೆ ಒಂದು ಆಂಟಿಸಿಪೇಟರಿ ಬೇಲ್ ಮೂವ್ ಮಾಡಿದ್ರೆ 1 ತಿಂಗಳು, ಒಂದು ತಾಯಿ ಮಗು ಬೇರ್ಪಡಿಸಿದಂತಹ ಒಂದು ಕೇಸಲ್ಲಿ, ನಾನೇ ಒಂದು ಅಲೆಮಾರಿಗಳ ಕೇಸಲ್ಲಿ 1 ತಿಂಗಳು ಅಲದಾಡಿದ್ದೀವಿ ಕೋರ್ಟ್ಗೆ, ಏನೋ ತಾಯಿಗೆ ಬೇಲ್ ಸಿಗ್ಲಿಕ್ಕೋಸ್ಕರ. ಅವರು ಮಾಡಿದಂತಹ ಇದೇನು ಅಂತ ಹೇಳಿದ್ರೆ, ಅಪರಾಧ ಏನು ಅಂತ ಹೇಳಿದ್ರೆ ಭಿಕ್ಷೆ ಎತ್ತಿದ್ದು. ಭಿಕ್ಷೆ ಎತ್ತಿದ್ದಕ್ಕೆ 1 ತಿಂಗಳಲ್ಲಿ ಜೈಲಿಗೆ ಇಡ್ತಾರೆ, ತಾಯಿ ಮಗನ ಬೇರೆ ಬೇರೆ ಮಾಡ್ತಾರೆ. ಒಬ್ಬ ಶ್ರೀಮಂತ, ಒಬ್ಬ ದೊಡ್ಡ ರಾಜಕಾರಣಿ, ಒಬ್ಬ ಪ್ರಭಾವಿ ವ್ಯಕ್ತಿ ಅಂದಿದ ತಕ್ಷಣನೇ ಅವನಿಗೆ ತಕ್ಷಣ ಎಲ್ಲ ಅವಕಾಶಗಳು ಸಿಗುತ್ತೆ, 24 ಗಂಟೆಗಳಲ್ಲಿ ಬೇಲ್ ಸಿಗುತ್ತೆ ಅಂತಂದ್ರೆ ಏನರ್ಥ? ಹಂಗಾರೆ ಜಸ್ಟಿಸ್ ಯಾರ ಕೈಯಲ್ಲಿದೆ? ಒಬ್ಬ ಸುಪ್ರೀಂ ಕೋರ್ಟ್ ಜಡ್ಜಿ ಹೇಳ್ತಾ ಇದ್ರು, ನ್ಯಾಯಾಲಯಗಳ ಕೀಲಿಕೈ ಯಾರ ಕೈಯಲ್ಲಿದೆ ಅಂತ ಹೇಳ್ಬಿಟ್ಟಿದೆ. ಅದು ಚಿನ್ನದ ಕೀಲಿಕೆ. ಅದು ಬರೀ ಶ್ರೀಮಂತರಿಗೆ ಮತ್ತು ಉಳ್ಳವರಿಗೆ, ಮೇಲ್ಜಾತಿಯವರಿಗೆ, ಬಲಿಷ್ಠ ಜಾತಿಯವರಿಗೆ ಮಾತ್ರನ ಅದಿರುವಂತದ್ದು. ಸಣ್ಣ ಸಮುದಾಯಗಳು, ಅತ್ಯಂತ ಕಡಿಮೆ. ವಕೀಲರ ಸಂಘ CJIಗೆ ಪತ್ರ ಬರೆದಿರುವಂತದ್ದು. ಈ ಪತ್ರ ಮುಂದಿನ ದಿನಗಳಲ್ಲಿ ಸೀರಿಯಸ್ ಆಗುತ್ತಾ? ಖಂಡಿತ ಸೀರಿಯಸ್ ಆಗಿ ತಗೋಬೇಕು. ಈಗ ಇರುವಂತಹ ಚೀಫ್ ಜಸ್ಟಿಸ್ ಚಂದ್ರಚೂಡ್ ಅವರು ಬಹಳ ಸೆನ್ಸಿಬಲ್ ಆಗಿರುವಂತಹ ಒಬ್ಬ ಜಡ್ಜ್ ಆಗಿದ್ದಾರೆ. ಬಹುಶಃ ಅವರು ಸೀರಿಯಸ್ ಆಗಿ ತಗೊಳ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕಂತ ಕೇಳಿದ್ರೆ ಇಂಥ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ಸ್ ಕೇಸ್ಗಳಲ್ಲಿ ಅವ್ರು ಹೆಚ್ಚು ಆಸಕ್ತಿನ ವಹಿಸ್ತಾ ಇದ್ದಾರೆ. ಇದು ಕಣ್ಣಿಗೆ ಕಾಣಿಸುವಂತಹ ಗ್ಲೇರಿಂಗ್ ಆಗಿರುವಂತಹ ಮಿಸ್ಟೇಕ್. ಇದು ಒಬ್ಬ ದೊಡ್ಡ ರಾಜಕಾರಣಿಗೆ, ಒಬ್ಬ ಶ್ರೀಮಂತನಿಗೆ, ಒಬ್ಬ ಪವರ್ ಅಲ್ಲಿ ಇರುವಂತವ್ರಿಗೆ ಇಷ್ಟು ಬೇಗ ಜಸ್ಟಿಸ್ ಸಿಗುವಂತದ್ದು ಇದೆಯಲ್ಲ, ಅದು ನಿಜವಾಗ್ಲೂ ಕೂಡ ಎಲ್ಲ ಕಡುಬಡವರಿಗೂ ಕೂಡ ಅನ್ಯಾಯ ಮಾಡದಂಗೆ ನನ್ಗನ್ನಿಸ್ತಾ ಇದೆ. ನನಗೆ ತಾವು ಹಿರಿಯ ವಕೀಲರಿದೆ, ಒಂದು ವೇಳೆ ಸುಪ್ರೀಂ ಕೋರ್ಟ್ನ ಚೀಫ್ ಜಸ್ಟಿಸ್ ಇದಕ್ಕೆ ಮಧ್ಯಪ್ರವೇಶ ಮಾಡಿದ್ರೆ ಮುಂದಿನ ಪ್ರೊಸೆಸ್ ಏನಿರುತ್ತೆ ಸರ್, ಪ್ರೊಸೀಜರ್? ಅಲ್ಲ, ಈಗ ಈ ಕೇಸ್ನಲ್ಲಿ ಬೇಲ್ ಕೊಟ್ಬಿಟ್ಟಿರೋದ್ರಿಂದ ಅದ್ರದ್ದೇನು ಏನು ಆಗಲ್ಲ. ಆದರೆ ಮುಂದಿನ ಕೇಸ್ಗಳಲ್ಲಿ ಎಲ್ಲ ಪ್ರೊಸೀಜರ್ ಏನಿದೆಯೋ, ರಿಜಿಸ್ಟ್ರಿಯಲ್ಲಿ ಯಾವ ರೀತಿಯಲ್ಲಿ ಮೊದಲು ಫಸ್ಟ್ ಕಮ್ ಫಸ್ಟ್ ಸರ್ವ್ ಅಂತ ಹೇಳ್ತಾರಲ್ಲ, ಆ ರೀತಿ ಆಗುತ್ತೋ ಅಲ್ಲವ್ರಿಗೆ ಮಾತ್ರ ಆಗತ್ತೆ. ಈಗ ಲೋಕಾಯುಕ್ತ ಇರ್ಬೋದು ಅಥವಾ ಯಾರಾದ್ರೂ ಸಾರ್ವಜನಿಕರು ಈ ಬೇಲ್ ಸಂಬಂಧಪಟ್ಟಾಗೆ ಆಕ್ಷೇಪಣಾ ಅರ್ಜಿ ಹಾಕಿದ್ರೆ ರಿಜೆಕ್ಟ್ ಆಗೋ ಸಾಧ್ಯತೆ ಇದೆಯಾ? ಇಲ್ಲ, ರಿಜೆಕ್ಟ್ ಆಗೋದಕ್ಕಿಂತಲೂ ಹೆಚ್ಚಾಗಿ ಅದನ್ನ ಡೆಫಿನೆಟ್ ಆಗಿ ಹಿಯರಿಂಗ್ ಆಗುತ್ತೆ ಕೋರ್ಟಲ್ಲಿ ಹಿಯರಿಂಗ್ ಆಗಿ ಕಡೆಗೆ ಡಿವಿಷನ್ ಬೆಂಚ್ಗೋ ಅಥವಾ ಇದನ್ನ ಕಾನ್ಸ್ಟಿಟ್ಯೂಷನಲ್ ಬೆಂಚ್ಗೋ ಅದು ಟ್ರಾನ್ಸ್ಫರ್ ಆಗಿ ಅಲ್ಲಿ ಇದರ ವಿಚಾರಣೆ ನಡೆಯುತ್ತೆ. ಈ ಬೇಲ್ ಅರ್ಜಿ ಕೊಟ್ಟರು ಸಂಬಂಧಪಟ್ಟಾಗೆ ದೊಡ್ಡ ಮಟ್ಟದ ಕೂಲಂಕುಷ ತನಿಖೆ ಆಗುತ್ತೆ ನಿಮ್ಮ ಪ್ರಕಾರ? ಅಲ್ಲ, ಜುಡಿಷಿಯಲ್ ಲೆವೆಲ್ ಅಲ್ಲಿ ಅದಾಗತ್ತೆ. ಅದು ನಮ್ಮ ಮಟ್ಟದಲ್ಲಿ ಅಥವಾ ನಮ್ಮ ಸಾಧಾರಣ ಜನರ ಮಟ್ಟದಲ್ಲಿ ಆಗದೆ ಇರಬಹುದು. ಇದು ನಿಜವಾಗ್ಲೂ ಕೂಡ ಕೊಲಿಜಿಯಂ ಅಲ್ಲಿ ಇದ್ರ ಬಗ್ಗೆ ಆಲೋಚನೆ ಮಾಡ್ತಾರೆ. ಎಲ್ಲ ಸೀನಿಯರ್ ಜಡ್ಜ್ಗಳು ಕೂಡ ಇದ್ರ ಬಗ್ಗೆ ಗಂಭೀರವಾಗಿ ತಗೋಬೇಕಾಗತ್ತೆ. ಅಂತ ಪರಿಸ್ಥಿತಿ ಈಗ ಕ್ರಿಯೇಟ್ ಆಗಿದೆ. ಥ್ಯಾಂಕ್ ಯು ವೆರಿ ಮಚ್. ಈಗಾಗಲೇ ವಕೀಲರ ಸಂಘ ಮಾಡಾಳು ವಿರೂಪಾಕ್ಷಪ್ಪನವರಿಗೆ ಮಧ್ಯಂತರ ಬೇಲ್ ಕೊಟ್ಟಿದ್ದ ಸಂಬಂಧಪಟ್ಟ ಆಕ್ಷೇಪಣೆ ವ್ಯಕ್ತಪಡಿಸಿ ಬರೆದಿರ್ತಕ್ಕಂಥ ಪತ್ರ, ಇದು ದೊಡ್ಡ ಮಟ್ಟದ ಜುಡಿಷಿಯಲ್ ಲೆವೆಲ್ ದೊಡ್ಡ ಮಟ್ಟದ ಎನ್ಕ್ವೈರಿ ಆಗುತ್ತೆ ಅನ್ನೋ ಒಂದು ಮಾತನ್ನು ಕೂಡ ಹಿರಿಯ ನ್ಯಾಯವಾದಿಯಾಗಿರ್ತಕ್ಕಂಥ CS ದ್ವಾರಕನಾಥ್ ಅವರು ನ್ಯೂಸ್ 18 ಜೊತೆಗೆ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡರು. ಕ್ಯಾಮರಾ ಪರ್ಸನ್ ವೆಂಕಟೇಶ್ವರ ಜೊತೆ ಚಿದಾನಂದ್ ಪಟೇಲ್, ನ್ಯೂಸ್ 18 ಕನ್ನಡ, ಬೆಂಗಳೂರು.